ಅದ್ಯಾವಾಗ ಆರ್ಎಸ್ಎಸ್ಗೆ ಅಂಕುಶ ಹಾಕುವಂತೆ ಸಿಎಂ ಸಿದ್ದರಾಮಯ್ಯಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದ್ರು. ರಾಜಕೀಯ ವಾಗ್ಯುದ್ಧವೇ ಶುರುವಾಗಿದೆ. ಪ್ರಿಯಾಂಕ್ ಖರ್ಗೆಗೆ ಪ್ರಚಾರದ ಗೀಳು ಹಿಡಿದಿದೆ ಅಂತ ಬಿಜೆಪಿಯವರು ಕೆಂಡಕಾರಿದ್ರೆ, ಕಾಂಗ್ರೆಸ್ನ ಸಚಿವರು ಪ್ರಿಯಾಂಕ್ ಜೊತೆ ನಾವಿದ್ದೇವೆ ಅಂತಿದ್ದಾರೆ. ಈ ಕುರಿತ ಡೀಟೇಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಾಡಿನ ಮಕ್ಕಳು, ಯುವ ಸಮುದಾಯ, ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರದ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು, ಉದ್ಯಾನವನಗಳು, ಮುಜರಾಯಿ ಇಲಾಖೆಯ ದೇವಸ್ಥಾನಗಳು, ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸಂಘಟನೆಯು ಶಾಖೆ, ಸಾಂಘಿಕ್ ಹಾಗೂ ಬೈಠಕ್ ಹೆಸರಲ್ಲಿ ನಡೆಸುವ ಎಲ್ಲಾ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇದೇ ಪತ್ರ ಪ್ರಿಯಾಂಕ್ ಖರ್ಗೆ ಬರೆದ ಇದೇ ಪತ್ರ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು, ಪತ್ರದಲ್ಲಿ ತಪ್ಪೇನಿದೆ ಹೇಳಿ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಪತ್ರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ, ಸಿಎಸ್ ಪರಿಶೀಲನೆ ಬಳಿಕ ಕ್ರಮ ಕೈಗೊಳ್ಳುತ್ತೇವೆ. ದುಷ್ಟ ಶಕ್ತಿಗಳು ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕ್ತಿವೆ. ಬೆದರಿಕೆಗೆ ಪ್ರಿಯಾಂಕ್ ಖರ್ಗೆ ಜಗ್ಗಲ್ಲ, ನಾವು ಜಗ್ಗಲ್ಲ ಎಂದಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಏನೇನು ಪ್ರೊಟೆಕ್ಷನ್ ಕೊಡಬೇಕು ಅವೆಲ್ಲ ಕೊಡ್ತೀವಿ. ಚೀಫ್ ಸೆಕ್ರೆಟರಿಗೆ ಹೇಳಿದ್ದೀನಿ, ತಮಿಳುನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ತರಿಸಿ ಅದನ್ನು ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಇನ್ನು ಬೆದರಿಕೆ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ್ದಾಗಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಅಲ್ಲದೆ ಯಾರು ಬೆದರಿಕೆ ಕರೆ ಮಾಡಿದ್ದಾರೆ, ಸೋರ್ಸ್ ಎಲ್ಲಿಂದ ಬಂದಿದೆ ಅಂತ ತನಿಖೆ ಮಾಡ್ತೇವೆಂದು ತಿಳಿಸಿದ್ದಾರೆ. ಅದನ್ನ ನಾವು ಸೀರಿಯಸ್ ಆಗಿ ಗಮನಿಸ್ತೇವೆ. ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸೋರ್ಸ್ ಎಲ್ಲಿಂದ ಬರುತ್ತೆ ಅದನ್ನ ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಅದಕ್ಕೆ ಅವರಿಗೆ ಥ್ರೆಟ್ ಮಾಡೋದು ಅದೆಲ್ಲ ಸರಿ ಇಲ್ಲ. ಅದಕ್ಕೇನು ಕ್ರಮ ತಗೋಬೇಕು ತಗೊಳ್ತೀವಿ. ಇನ್ನು ಡಿಸಿಎಂ ಡಿಕೆ ಮಾತನಾಡಿ, ಹೆಚ್ಚು ಬಲಿಷ್ಠರಿಗೆ ಹೆಚ್ಚು ಶತ್ರುಗಳು, ಕಡಿಮೆ ಬಲಿಷ್ಠರಿಗೆ ಕಡಿಮೆ ಶತ್ರುಗಳು ಎಂದಿದ್ದಾರೆ. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ಇತ್ತ ಸಂತೋಷ್ ಲಾಡ್ ಮಾತನಾಡಿ, ಮಹಾತ್ಮ ಗಾಂಧಿಯನ್ನೇ ಈ ದೇಶದಲ್ಲಿ ಹೊಡೆದು ಹಾಕಿಲ್ವಾ, ಬೆದರಿಕೆ ಕರೆಗಳಿಗೆಲ್ಲ ನಾವು ಹೆದರಲ್ಲ ಅಂದ್ರು. ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯಿಸಿ, ರಾಜ್ಯದಲ್ಲಿ ಕೊಲೆ ಬೆದರಿಕೆ ಹಾಕಿರುವುದು ಇದೇ ಮೊದಲು. ಪ್ರಿಯಾಂಕ್ ಖರ್ಗೆಗೆ ಸಿಎಂ ಅಗತ್ಯ ಭದ್ರತೆ ನೀಡಬೇಕೆಂದ್ರು. ಶಾಸಕ ಬಾಲಕೃಷ್ಣ ಅಂತೂ, ಸಂಘದವರು ಬೆದರಿಕೆ ಕರೆ ಮಾಡುವುದು ಮಾಮೂಲಿ, ಅದನ್ನೇ ಪ್ರಿಯಾಂಕ್ ಖರ್ಗೆ ಹೇಳಿರೋದು ಅಂದಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಎದುರಿಸಬೇಕಾಗತ್ತೆ. ಸೊ ಇದ್ರಾಗೇನು ಪ್ರಿಯಾಂಕ್ ಖರ್ಗೆ ಅವರು ಒಬ್ಬರೇ ಇಲ್ಲ, ಇಡೀ ನಾವು ಇದ್ದೀವಿ. ಇಡೀ ಒರಿಜಿನಲ್ ಹಿಂದೂಗಳು ಅವ್ರ ಜೊತೆ ಇದ್ದಾರೆ, ಡೂಪ್ಲಿಕೇಟ್ ಹಿಂದೂಗಳಿಲ್ಲ. ಒರಿಜಿನಲ್ ಹಿಂದೂಗಳು ಇಡೀ ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆಗಿದ್ದಾರೆ, ಕಾಂಗ್ರೆಸ್ ಪಾರ್ಟಿನೂ ಅವ್ರ ಜೊತೆಗಿದೆ. ಇಂಥವ್ಯಾವುದೇ ಬೆದರಿಕೆ ಬಂದರೂ ಕೂಡ ನಾವೇನು ಎದುರಂಗಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ರೀತಿಯ ಕೊಲೆ ಬೆದರಿಕೆ ಕೊಡ್ತಕ್ಕಂಥದ್ದು ಇದೇ ಮೊದಲನೇ ಬಾರಿಗೆ. ಇದು ಕೇವಲ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಮಾತ್ರ ಸ್ಥಿಮಿತಗೊಳ್ಳಬಾರದು. ಯಾವುದೇ ರೀತಿಯ ಬೆದರಿಕೆಗೆ ಪ್ರಿಯಾಂಕಾ ಖರ್ಗೆ ಅವರು ಹೆದರಬೇಕಾದಿಲ್ಲ. ಸರ್ಕಾರ ಎಲ್ಲ ರೀತಿಯ ಅವ್ರಿಗೆ ಸೆಕ್ಯೂರಿಟಿಯನ್ನು ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಯಲ್ಲೂ ಸಹ ಮನವಿ ಮಾಡ್ತೇನೆ. ಬೆದರಿಕೆ ಕರೆಗಳು ಮಾಮೂಲಿ. ಅದು RSSನವರು ಕೆಲವರು ಅಲ್ಲಿರ್ತಕ್ಕಂಥವ್ರು ಬೆದರಿಕೆ ಕರೆ ಕೊಡ್ತಕ್ಕಂಥದ್ದು ಮಾಮೂಲಿ. ಅದನ್ನ ಅವರು ಹೇಳಿದ್ದಾರೆ, ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ಆ ವಿಚಾರವಾಗಿ. ಅಲ್ಲ ರೀ, ಜವಾಬ್ದಾರಿ ಇರಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕೆ ಹೇಳಿ. ಮೊದಲು ಒಂದು ಜವಾಬ್ದಾರಿ ಇರ್ತದೆ ದೇಶದಲ್ಲಿ. ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾ ಇದ್ರೆ ಅದು ಯಾವ ಸಂಘಟನೆ ಏನು ಅಂತೇಳಿ ರೆಕಗ್ನೈಸ್ ಆಗಲ್ವಲ್ಲ ದೇಶದಲ್ಲಿ. ಬಿಜೆಪಿ ಮನುಸ್ಮೃತಿಯಲ್ಲಿ ನಂಬಿಕೆ ಇಟ್ಟಿದೆ ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ಕೆಂಡಕಾರಿದ್ರೆ, ಬೆದರಿಕೆ ಬಗ್ಗೆ ಕೇಳಿ ಶಾಕ್ ಆಯಿತು ಅಂತ ಶಾಸಕ BR ಪಾಟೀಲ್ ಹೇಳಿದ್ದಾರೆ. ಮನುಸ್ಮೃತಿಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು, ಹಾಗಾಗಿ ಅವರು ಡಿಸ್ಕ್ರಿಮಿನೇಟರಿ ಪಾಲಿಟಿಕ್ಸ್ ಮಾಡ್ತಾರೆ ವಿನಃ, ಯಾಕಂದ್ರೆ ಅವರು ಮೈನಾರಿಟಿಗೆ ಸೇರಲ್ಲ, ಶೆಡ್ಯೂಲ್ ಕಾಸ್ಟ್ ಜನರಿಗೆ ಸೇರಲ್ಲ. ಅವರು ಶ್ರೇಣಿಕೃತ ಸಮಾಜದ ಒಂದು ಪದ್ಧತಿಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ಅಲ್ಲಿಗಳಲ್ಲಿ RSS ಬೇಕಿದ್ರೆ. ಇವತ್ತು ಮಾಧ್ಯಮದಲ್ಲಿ ನಾನು ವರದಿ ನೋಡಿ ನನಗೆ ಗಾಬರಿ ಆಯಿತು, ಶಾಕ್ ಆಯಿತು. ಕಾಂಗ್ರೆಸ್ ನಾಯಕರು ಸಚಿವ ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ನಿಂತರೆ ವಿಪಕ್ಷ ಬಿಜೆಪಿ ನಾಯಕರು ಬೆಂಕಿಯುಂಡೆ ಉಗುಳುತ್ತಿದ್ದಾರೆ. ವಿಜಯೇಂದ್ರ ಮಾತನಾಡಿ, ಪ್ರಿಯಾಂಕ್ ಖರ್ಗೆ ಬಿಟ್ಟಿ ಪ್ರಚಾರಕ್ಕಾಗಿ ಗಿಮಿಕ್ಗಳನ್ನ ಬಿಡಲಿ ಎಂದಿದ್ದಾರೆ. ತಮ್ಮ ಇಲಾಖೆಯ ಸಾಧನೆ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡಲಿ. ಪುಕ್ಕಟೆ ಪ್ರಚಾರಕ್ಕೋಸ್ಕರ, ಬಿಟ್ಟಿ ಪ್ರಚಾರಕ್ಕೋಸ್ಕರ ಈ ರೀತಿ ಗಿಮಿಕ್ಗಳನ್ನ ಮಾಡೋದನ್ನ ಬಿಟ್ಟು, ಥ್ರೆಟ್ ಕಾಲ್ ಬರ್ತಾ ಇದೆ, ಈ ರೀತಿ ಅನಾವಶ್ಯಕ ಬೇಡದೇ ಇರ್ತಕ್ಕಂಥ ಹೇಳಿಕೆಯನ್ನ ಕೊಡೋದನ್ನ ಬಿಟ್ಟು, ತಮ್ಮ ಇಲಾಖೆಯಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಯಾವ ರೀತಿ ಸುಧಾರಣೆ ತರಬೇಕು, ಗ್ರಾಮೀಣ ಅಭಿವೃದ್ಧಿ ಅಂತಕ್ಕಂಥ ಒಳ್ಳೆ ಇಲಾಖೆ ಸಿಕ್ಕಿದೆ, ಅದ್ರ ಬಗ್ಗೆ ಮಾತನಾಡಿದ್ರೆ ಅವ್ರಿಗೂ ಒಳ್ಳೇದಾಗ್ತದೆ, ರಾಜ್ಯಕ್ಕೂ ಕೂಡ ಒಳ್ಳೇದಾಗ್ತದೆ. RSS ಅನ್ನ ಬ್ಯಾನ್ ಮಾಡುವಂಥದ್ದಾಗಲಿ ಇದು ಯಾರ ಕಡೆಯಿಂದನೂ ಕೂಡ ಸಾಧ್ಯ ಇಲ್ಲ, ಅಸಾಧ್ಯವಾಗಿರ್ತಕ್ಕಂಥದ್ದು. ಬ್ಯಾನ್ ಮಾಡ್ತೇವೆ ಅಂತ ಹೇಳ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ. ಇತ್ತ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರಿಯಾಂಕ್ ಖರ್ಗೆ ಪ್ರಚಾರದ ಗೀಳಿಗೆ ಬಿದ್ದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಈ ಹಿಂದೆ ನನ್ನ ಸುಟ್ಟು ಹಾಕ್ತೀನಿ ಅಂತ ಬೆದರಿಕೆ ಬಂದಿದ್ವು ಅಂತಾನೂ ತಿಳಿಸಿದ್ದಾರೆ.
ಛಲವಾದಿ ನಾರಾಯಣ ಸ್ವಾಮಿ, ಈ ST ಸೇರ್ಪಡೆಗೆ ವಿರೋಧ ಮಾಡಿದ್ರೆ ನಿನ್ನ ಜೀವಂತ ಸುಟ್ಟು ಬಿಡ್ತೇವೆ ಅಂತ ಹಾಕಿದ್ದಾರೆ. ಒಂದು ಗಾದೆ ಮಾತಿದೆ, ಹೋಗಳೋ ನಾಯಿ ಕಚ್ಚೋದಿಲ್ಲ ಅಂತ. ಇದನ್ನ ನಾಯಿ ಅಂದ್ಬಿಟ್ಟ ಅಂತ ಯಾರು ಅನ್ಕೋಬಾರ್ದು, ಯಾಕೆಂದ್ರೆ ನಮ್ ಗಾದೆ ಮಾತು ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತ ನಾನು ಹೇಳಲ್ಲ, ಇದನ್ನ ನಾನು ಕಂಡುಕೊಳ್ಳಕ್ಕೆ ಹೋಗಲ್ಲ. ಮಾಡೋನ್ ಸುಟ್ಟಾಕೋನಿದೆ, ಸುಟ್ಟಾಕ್ತಾನೆ ಅವನು, ಸುಟ್ಟಾಕ್ಲಿ ಬಿಡು. ಶಾಸಕ ಜನಾರ್ದನ ರೆಡ್ಡಿ ಪ್ರತಿಕ್ರಿಯಿಸಿ, ಪ್ರಿಯಾಂಕ್ ರಾಜಕೀಯಕ್ಕಾಗಿ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾರೆ, ಪ್ರಿಯಾಂಕ್ರಿಂದಲೇ ರಾಜ್ಯಕ್ಕೆ ರಕ್ಷಣೆ ಬೇಕಾಗಿದೆ ಅಂದ್ರು. ಇವತ್ತು ಕೇವಲ ರಾಜಕೀಯಕ್ಕೋಸ್ಕರ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಬಹಳ ದೊಡ್ಡವರು, ಅವ್ರಿಗೆ ಯಾರು ಥ್ರೆಟ್ ಮಾಡ್ತಾರೆ? ಅವರಿಂದ ರಾಜ್ಯಕ್ಕೆ ರಕ್ಷಣೆ ಬೇಕಾಗಿದೆ, ಅವರಿಂದ ರಾಜ್ಯಕ್ಕೆ ರಕ್ಷಣೆ ಬೇಕಾಗಿದೆ. RSS ಚಟುವಟಿಕೆ ನಿಷೇಧ ಬಗ್ಗೆ ಸಿಎಂಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದು ಸಮಂಜಸವಲ್ಲ ಅಂತ ರಂಭಾಪುರಿ ಪೀಠದ ಸ್ವಾಮೀಜಿ ಬೇಸರ ಹೊರಹಾಕಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿರ್ಬಂಧಿಸಬೇಕು ಅನ್ನುವಂಥ, ಒಂದು ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಿ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ. ಆದರೆ ಅವರ ಈ ಮಾತು, ಈ ನಿರ್ಧಾರ ಅಷ್ಟು ಸಮಂಜಸವಾದಂಥದ್ದು ಅಲ್ಲ. ಒಂದ್ ಕಡೆ RSS ವಿರುದ್ಧ ಕಾಂಗ್ರೆಸ್ ನಾಯಕರು ಹಲ್ಲು ಕಡಿಯುತ್ತಿದ್ರೆ, ದಮ್ಮಿದ್ರೆ RSS ಚಟುವಟಿಕೆ ನಿಷೇಧಿಸಿ ತೋರಿಸಿ ಅಂತ ಬಿಜೆಪಿ ನಾಯಕರು ಸವಾಲ್ ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.